ಅದಕ್ಕಾಗಿ ನಮ್ಮ ಘಟಕದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ವಂದಿಸುತ್ತಾ ಎಲ್ಲ ಸುಕೇಶ್ ಹೆಗಡೆ ಮಡಾಮಕ್ಕಿಯವರ ನೆರೆಕೆರೆಯವರೇ, ಅವರ ಸಂಬಂಧಿಕರೇ, ಅವರ ಅಭಿಮಾನಿ ಬಂಧುಗಳೇ, ತುಂಬ ಸಂತೋಷ ಆಗ್ತಾ ಇದೆ. ಕಲಾವಿದರಂದರೆ ನಿಮಗೆಲ್ರಿಗೂ ಗೊತ್ತಿದ್ದೆ. ಸುಕೇಶನ್ನು ನೀವು ಈಗ ನೋಡುವವರಲ್ಲ, ತುಂಬ ಮೊದಲಿನಲ್ಲೇ ನೋಡುವವರು. ಸುಕೇಶ್ನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮ್ಮ ಪರಿಸರದಲ್ಲೇ ಬೆಳೆದವ, ಹೇಗಿದ್ರು ಅಂತ. ಇಷ್ಟು ವರ್ಷ ಕಲಾ ಸೇವೆಯನ್ನು ಮಾಡಿದರೂ ಕೂಡ ನನಗೆ ನನ್ನದೇ ಆದಂಥ ಒಂದು ಸರಿಯಾದ ಸೂರು ಬೇಕು ಎನ್ನುವ ನಿಟ್ಟಿನಲ್ಲಿ ತುಂಬ ಭಾವನಾತ್ಮಕವಾಗಿ ಚಿಂತಿಸ್ತಾ ಇರುವಂಥ ಒಬ್ಬ ಭಾವಿಜೀವಿ. ನಮ್ಮ ಫೌಂಡೇಶನ್ಗೆ ಅಪ್ಲಿಕೇಶನ್ ಕೊಡುವಾಗಲೂ ಒಂದು 4-5 ಸಲ ಬಂದು ಆಮೇಲೆ ಭೇಟಿಯಾಗುವಾಗಲೂ ಒಂದು ನನಗೆ ಮನೆ ಆಗಬೇಕು ಸತೀಶ್ ಅಣ್ಣ ಅಂತ ಕೇಳುವಾಗ ನನಗೆ ಹೃದಯ ತುಂಬಿ ಬರ್ತಾ ಇತ್ತು. ಅಂತಹ ಅನೇಕ ಕಲಾವಿದರು ಇದ್ದಾರೆ ನಮ್ಮ ಜೊತೆ. ಸುಕೇಶನ್ ಮುಂದುವರಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಮ್ಮ ಫೌಂಡೇಶನ್ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಿ ನಮ್ಮಿಂದಾದ ಸಹಾಯವನ್ನು ಮಾಡಿದ್ದೇನೆ. ಆ ಸಹಾಯದಲ್ಲಿ ಇಷ್ಟೊಂದು ಒಳ್ಳೆಯ ಮನೆಯನ್ನು ಕಟ್ಟಿದ್ದಾರೆ. ನಮಗೆಲ್ಲರ ಸಂತೋಷ ಆಗಿದೆ, ಬಂದ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಒಬ್ಬ ಕಲಾವಿದನ ಬೆನ್ನಿಗೆ ನಾವು ನಿಂತಾಗ ಆ ಕಲಾವಿದ ಅದನ್ನು ಸದ್ವಿನಿಯೋಗ ಮಾಡಿದಾಗ ನಮಗೂ ಆನಂದ ಆಗುತ್ತೆ. ಒಂದು ಕೊಟ್ಟದ್ದಕ್ಕೂ ನಮಗೂ ಸಾರ್ಥಕ ಆಗುತ್ತೆ. ಕೆಲವರು ನಮ್ಮಿಂದ ಪಡೀತಾರೆ, ಎಲ್ಲೋ ಹೋಗಿ ಮತ್ತೆ ಅದನ್ನು ದುರುಪಯೋಗ ಮಾಡ್ತಾರೆ. ಇಂಥವರನ್ನು ನಾವು ಕಾಣ್ತೇವೆ, ಅದು ಬೆರಳೆಣಿಕೆಯಲ್ಲಿ. ಆದರೆ ಈಗ ನಮ್ಮ ಫೌಂಡೇಶನ್ ನೆರವಿನಿಂದ ಬಹಳ ಯೋಚಿಸಿ ಅಂತಹ ಕಲಾವಿದರಿಗೆ ಮಾತ್ರ ನಾವು ನೆರವನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ಒಬ್ಬರು ಸುಕೇಶ್ ಮಡಾಮಕ್ಕಿಯವರು ಬಹಳ ಒಳ್ಳೆಯ ಮನೆಯನ್ನು ಕಟ್ಟಿದ್ರು. ಸುಕೇಶ್ ಅವರೇ, ನಿಮ್ಮ ಇಡೀ ಕುಟುಂಬ ಇದರಲ್ಲಿ ನೆಮ್ಮದಿಯಲ್ಲಿ ಜೀವನ ಮಾಡಿ ಅಂತ ಈ ಮೂಲಕ ನಾನು ತಾಯಿ ಕಟಿಲೇಶ್ವರಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಅದಕ್ಕಾಗಿ ಸಹಕರಿಸಿದ ಎಲ್ಲ ಬಂಧುಗಳು, ಸುರೇಶ್ ಭಂಡಾರಿ ಕಡಂದಲಿ ಅವರಿಗೆ ನಾನು ಮೊನ್ನೆ ಹೇಳುವಾಗಲೇ ಗೊತ್ತು, ನನ್ನ ಲೆಕ್ಕದಲ್ಲಿ ಒಂದು ಮನೆ ಆಗ್ತಿದೆ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ. ನಾನು ಮೊನ್ನೆ ಹೇಳುವಾಗಲೇ ಗೊತ್ತು ಅವರಿಗೆ. ಅಂದರೆ ಅವರು ನಮಗೆ ದಾನ ರೂಪದಲ್ಲಿ ತುಂಬ ಮೊತ್ತ ನೀಡಿದ್ದಾರೆ ಫೌಂಡೇಶನ್ಗೆ. ಆದರೆ ಮನೆಗೆ ಅಂತೇಳಿ ಅವರು ಕೊಟ್ಟದ್ದಲ್ಲ, ಬೇರೆ ಬೇರೆ ಕಾರ್ಯಕ್ರಮಕ್ಕೋಸ್ಕರ ಕೊಟ್ಟವರು. ಆದರೆ ನಮ್ಮ ಒಂದು ನಿಯಮ ಅಂತ ಹೇಳಿದೆ, ಫೌಂಡೇಶನ್ನ ಒಂದು ನಿಯಮ, 5 ಲಕ್ಷಕ್ಕಿಂತ ಹೆಚ್ಚಿನ ಮೇಲ್ಪಟ್ಟು ಯಾವುದೇ ಒಬ್ಬ ದಾನಿ ನಮ್ಮ ಫೌಂಡೇಶನ್ಗೆ ದೇಣಿಗೆಯನ್ನು ಕೊಟ್ಟರೆ 5 ಲಕ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಕೊಟ್ಟರೆ ಒಂದು ಕಲಾವಿದನ ಅವರ ಹೆಸರಿನಲ್ಲಿ ಒಂದು ಕಲಾವಿದನ ಮನೆ ನಿರ್ಮಾಣ ಆಗುತ್ತೆ ಅಂತ. ಹಾಗಾಗಿ ಸುರೇಶ್ ಭಂಡಾರಿ ಕಡಂದಲಿ ಅವರ ಮನೆ ನಾಡ್ದು ಗೃಹ ಪ್ರವೇಶ. ಸುರೇಶನ ನೀವು ಬರಬೇಕು ಅಂತ ಹೇಳುವಾಗ ನಾನು ದುಡ್ಡೇ ಕೊಡಲಿಲ್ಲ, ನೀವು ಹೇಗೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ನನ್ನಲ್ಲಿ. ಇಲ್ಲ, ನೀವು ಕೊಟ್ಟಿದ್ದೀರಿ, ಕೊಟ್ಟದ್ದಕ್ಕೆ ನಿಮ್ಮ ಹೆಸರು ಒಂದು ಆ ಮನೆಯಲ್ಲಿ ಬೇಕು ಅಂತೇಳಿ ಇಟ್ಟಿದ್ದೇವೆ ಅಂತೇಳಿ ಹೇಳುವಾಗ ನಿತ್ಯಣ್ಣನನ್ನು ಕಳಿಸಿದ್ದಾರೆ. ನಿತ್ಯಣ್ಣ, ನಿಮಗೆ ಇಡೀ ನಿಮ್ಮ ಕುಟುಂಬಕ್ಕೆ ಹಾಗೂ ಸುರೇಶ್ ಭಂಡಾರಿ ಅವರ ಎಲ್ಲ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಒಂದು ಜೋರಾದ ಕೈಚಪ್ಪಾಳೆ ಮೂಲಕ, ಬೇರೆ ನಮಗೆ ಅವರಿಗೆ ಕೊಡಲಿಕ್ಕೆ ಏನಿಲ್ಲ, ಆದ ಕಾರಣ ಅದು ಅವರಿಗೆ ಸಲ್ಲೇಬೇಕು. ಆದ ಕಾರಣ ಇಂತಹ ಅನೇಕ ಮನೆಗಳ